ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ದ್ಯಾಮಣಿ ಕೆರೆ ಒತ್ತುವರಿ ಕಾರ್ಯಕ್ರಮ ಆಗಿದೆ. ಅಲ್ಲಿನ ಮಣ್ಣು ಅಂತಂದು ನಾವು ಹೂಣು ಅಂತಂದು ನಮ್ಮ ತಹಸೀಲ್ದಾರ್ ಮುಖಾಂತರ ಕೊಟ್ಟಿದ್ದೀವಿ, ಅಮೌಂಟ್ ಕೊಟ್ಟಿದ್ದೀವಿ. ಆದರೆ ಅದನ್ನು ಗಣಿ ಇಲಾಖೆಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ತಹಸೀಲ್ದಾರ್ ಮುಖಾಂತರ ಗಣಿ ಇಲಾಖೆ ರೆಫರ್ ಮಾಡಿ ಕೇವಲ ರೈತರಿಗೆ ಮಾತ್ರ ಈ ಮಣ್ಣನ್ನು ತುಂಬಲು ಅವಕಾಶ ಮಾಡಿಕೊಡ್ತಾರೆ ತಹಸೀಲ್ದಾರಿಗೆ. ಅಂದರೆ ಮಣ್ಣು ತುಂಬಕ್ಕೆ ಬಂದಿದ್ದಾರಾ ಅಥವಾ ಹೆಂಗೆ ಅದು? ಇಲ್ಲ, ಅದನ್ನು ರಾತ್ರಿ ಹೊತ್ತು ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾರೆ. ಅದನ್ನು ಕೂಡಲೇ ನಿಲ್ಲಿಸಿ ಕೇವಲ ರೈತರಿಗೆ ಅದನ್ನು ಪರ್ಮಿಷನ್ ಕೊಡಬೇಕಷ್ಟೇ ತಹಸೀಲ್ದಾರ್. ಯಾವುದೇ ರೀತಿ ವ್ಯಕ್ತಿ ಕೊಡದೆ ಅದನ್ನು ರೈತ ಸಂಘದಿಂದ ದೊಡ್ಡ ಹೋರಾಟ ಮಾಡ್ತೀವಿ. ಬೇರೆ ಯಾವುದೇ ರೀತಿ ಅದರಲ್ಲಿ ದಂಧೆ ಆಯಿತು ಅಂದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ರೈತರಿಗೋಸ್ಕರ ನಮ್ಮದು ಬೆಳೆಗಾರಿಕೆ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಈಗ ತುಂಬ್ತಿರೋದು ರಾತ್ರಿ ತುಂಬ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಯಾವಾಗಿಂದ ತುಂಬ್ತಾ ಇರೋದು? ಸುಮಾರು ಒಂದು ತಿಂಗಳಿಂದ ತುಂಬ್ತಾರೆ. ಅದು ಯಾವ ಪ್ಲೇಸ್ ತುಂಬ್ತಾರೆ? ಅದನ್ನ ಬಂದು ನಿಲ್ಸಿಲ್ಲ. ಕೆರೆ ಮಣ್ಣನ್ನು ತೆಗಿತಿದಾರ ಅಥವಾ ಎಲ್ಲಿಂದ ಮಣ್ಣು ತೆಗಿತಾರೆ? ಯಾವ ಕೆರೆ ಮಣ್ಣನ್ನು ತೆಗಿತಾರೆ? ಅದ್ರಲ್ಲಿ ನೀರಿಲ್ವಾ ಇವಾಗ? ಒತ್ತುವರಿ ತೆರೆದ ತೋಟ ಒತ್ತುವರಿ ದಯವಿಟ್ಟು ತಹಸೀಲ್ದಾರು ಅದನ್ನು ರೈತರಿಗೆ ಮಣ್ಣೆರಲ್ಲ ಅನುವು ಮಾಡಿಕೊಡಬೇಕಾಗಿ ನಾವು ತಹಸೀಲ್ದಾರಿಗೆ ಮನವಿ ಕೊಡ್ತೀವಿ. ರೈತ ಸಂಘಕ್ಕೆ ನಮ್ಮ ಹೋರಾಟ, ನಮ್ಮ ಹೋರಾಟ.